ದೇವಸ್ಥಾನದ ಹಣ ದುರುಪಯೋಗ ಆರೋಪ ಶುದ್ಧ ಸುಳ್ಳು. ಶಾಸಕ ಹಂಪನಗೌಡ. ಅಂಬಾಮಠದಲ್ಲಿ ಜನವರಿ 2ರಿಂದ ಪ್ರಾರಂಭವಾಗುವ ಜಾತ್ರೆ ಪ್ರಯುಕ್ತ ವಿವಿಧ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಗುರುವಾರ ಬೆಳಗ್ಗೆ ಪೂರ್ವಭಾವಿ ಸಭೆಯನ್ನು ಶಾಸಕ ಹಂಪನಗೌಡ ಬಾರ್ದಲ್ಲಿ ನಡೆಸಿ ರಾಜ್ಯ ಮತ್ತು ಇಡೀ ದೇಶದಲ್ಲಿಯೇ ಹೆಸರುವಾಸಿಯಾದ ಅಂಬಾಮಠವನ್ನು ಹಾಸನಾಂಬೆ ಧರ್ಮಸ್ಥಳದ ಮಾದರಿಯಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗುವುದು. ಲೈಟಿಂಗ್, ಚರಂಡಿ, ಫುಟ್ಪಾತ್, ರಥಬೀದಿ, ಶೌಚಾಲಯ, ಪ್ರಸಾದ ನಿಲಯ, ಆಸ್ಪತ್ರೆ, ಪೊಲೀಸ್ ಠಾಣೆ, ಬಯಲು ರಂಗಮಂದಿರ ಸೇರಿದಂತೆ ಕೆಆರ್ಐಡಿಎಲ್ ಹಾಗೂ ಕೆಕೆಆರ್ಡಿಬಿ ಯೋಜನೆ ಅನುದಾನದಲ್ಲಿ ಕಾಮಗಾರಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ದೇವಸ್ಥಾನದ ಕಟ್ಟಡ 6,63,00,000 ರೂಪಾಯಿ ಸಂಪೂರ್ಣ ಅಭಿವೃದ್ಧಿಪಡಿಸಿ ದೇಶದಲ್ಲಿಯೇ ಒಂದು ಮಾದರಿ ಪೀಠಶಕ್ತಿ ಕ್ಷೇತ್ರವನ್ನಾಗಿ ಅರ್ಪಣೆ ಮಾಡುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ದೇವಸ್ಥಾನದ ಹಣ ದುರುಪಯೋಗ ಆರೋಪ ಶುದ್ಧ ಸುಳ್ಳು. ದೇವಸ್ಥಾನ ಪವಿತ್ರ ಸ್ಥಳ. ಯಾವುದೇ ಕಾರಣಕ್ಕೆ 1 ರೂಪಾಯಿ ಸಹ ದುರುಪಯೋಗ ಆಗುವುದೂ ಇಲ್ಲ. ದೇವಸ್ಥಾನದ ಶ್ರೀಚಕ್ರ ಪವಿತ್ರತೆ ಉಳಿಯಬೇಕು ಎಂದು ಅರ್ಚಕರು ಹೇಳಿದ ಕಾರಣ ಅದನ್ನು ಅಲ್ಲಿಯೇ ಉಳಿಸಲಾಗಿದೆ. ಕಟ್ಟಿದ ದೇವಸ್ಥಾನದ ಕಟ್ಟಡವನ್ನು ತೆರವುಗೊಳಿಸಿಲ್ಲ ಎಂದರು. ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ ಮಾತನಾಡಿ, ವಾಸ್ತು, ಆಯಾ ಮುಜರಾಯಿ ಇಲಾಖೆ ಅಭಿಪ್ರಾಯ ಒಳಗೊಂಡ ಅಂಬಾದೇವಿ ದೇವಸ್ಥಾನವು ನಿರ್ಮಾಣ ಆಗಬೇಕಾಗಿದೆ. ಇದರಲ್ಲಿ ಯಾರೂ ರಾಜಕೀಯ ಬಣ್ಣ ಬಳಿಯಬಾರದು ಎಂದರು. ಇದು ಯಾವುದೋ ಬಿಲ್ಡಿಂಗ್ ಕಟ್ಟೋದು, ಯಾವುದೋ ಮನೆ ಕಟ್ಟೋದು ಪ್ರಶ್ನೆ ಅಲ್ಲ. ಇದು ದೇವಸ್ಥಾನ ಆಗಿರೋದ್ರಿಂದ ವಾಸ್ತು, ಆಯಾ ಮತ್ತು ಅಭಿಪ್ರಾಯ, ಪರಿಣಿತರ ಅಭಿಪ್ರಾಯ, ಮುಜರಾಯಿ ಇಲಾಖೆ ಇವೆಲ್ಲ ಅಭಿಪ್ರಾಯಗಳನ್ನು ಗಮನಿಸಿ ಅದರ ಪ್ರಕಾರ ತೀರ್ಮಾನ ತೆಗೆದುಕೊಳ್ಳಬೇಕಂತಕ್ಕಂಥದ್ದು ಬಹಳ ಮಹತ್ವವಾದಂಥದ್ದು. ಈಗ ಪ್ರಶ್ನೆ ಯಾವುದೇ ಪ್ರಶ್ನೆ ಕೇಳಿದಾಗ ಅದು ವ್ಯತಿರಿಕ್ತ ಬಂತು, ಅನಿವಾರ್ಯ ವ್ಯತಿರಿಕ್ತ ಬಂದಿದ್ದೇ ಅದ್ರ ವಿರುದ್ಧ ಹೋಗಬಾರದು ಒಂದು ತೀರ್ಮಾನ ಮಾಡಿ ಅದನ್ನು ಹೊಡಿಬೇಕಾದಂಥ ಒಂದು ಅನಿವಾರ್ಯತೆ ಬಂತು. ಹಾಗಾಗಿ ಏನೇ ಆದರೂ ಕೂಡ ಅದೊಂದು ನನಗನ್ನಿಸ್ತದೆ ದೇವಿಯ ಮಹಾತ್ಮೆಯ ಸ್ಥಾನ. ಇದು ಬಹಳ ಪವಿತ್ರವಾದಂಥ ಸ್ಥಳ. ಈ 18 ಶಕ್ತಿ ಪೀಠದಲ್ಲಿ ಇದು ಒಂದು ಶಕ್ತಿ ಪೀಠ. ಇಡೀ ದೇಶಾದ್ಯಂತ ಇದರ ಪರಿಚಯ ಮಾಡುವ ಅವಶ್ಯಕತೆ ಕೂಡ ಬಹಳ. ಆ ಉದ್ದೇಶದಿಂದ 3ನೇ ತಾರೀಕು ಮುಖ್ಯಮಂತ್ರಿಗಳನ್ನು ಕೂಡ ಇಲ್ಲೇ ಕಾರ್ಯಕ್ರಮ ಮಾಡಿ ಸುಮಾರು ಒಂದು 400ರಿಂದ 600 ಕೋಟಿ ರೂಪಾಯಿ ಅಂದಾಜು ಕಾಮಗಾರಿಗಳ ಶಿಲಾಶಾಸನ ಮತ್ತು ಅಂಬಾರಿ ಉತ್ಸವದ ಪುಷ್ಪಾರ್ಪಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಈಗಾಗಲೇ ನಾವು ತಯಾರಿ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಚರ್ಚೆ ಕೊಡ್ತೇನೆ. ಅವ್ರ ಜೊತೆ ಸುಮಾರು 5 ಜನ ಸಂಬಂಧಪಟ್ಟ ಮಂತ್ರಿಗಳು ಬರ್ತಾರೆ. ಅಭಿವೃದ್ಧಿ ಕೆಲಸಗಳು ಇದು ಇವತ್ತಿಗೆ ಇನ್ನೊಂದು ಸಾರ್ವಜನಿಕವಾಗಿ ಎಲ್ಲರ ಗಮನಕ್ಕೆ ತರೋದು ಅಂದರೆ ಕೆಲವು ಜನ ಮುಖಂಡರು ಮತ್ತು ಕೆಲವು ಪತ್ರಿಕೆ ನಾನು ಓದಿದ್ದೆ. ಈ ದೇವಸ್ಥಾನದಲ್ಲಿ 2 ಕೋಟಿ ಖರ್ಚು ಮಾಡಿ ದೇವಸ್ಥಾನದ ಕಟ್ಟಡ ಪ್ರಾರಂಭ ಮಾಡಿ ಮತ್ತೆ ಕಟ್ಟಡವನ್ನು ಅದನ್ನು ಡೆಮಾಲಿಷ್ ಮಾಡಿ ನಷ್ಟ ಆಗಿದೆ, ಯಾರು ಬಳಸ್ತಾರೆ ಅನ್ನೋ ಮಾತುಗಳು ದಯವಿಟ್ಟು ಏನಾಗಿದೆ ಮೂಲಭೂತವಾಗಿ ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಸವರಾಜ ಹಿರೇಗೌಡ, ಎನ್ ಅಮರೇಶ್, ರಾಜುಗೌಡ, ದೇವಸ್ಥಾನ ಸಮಿತಿ ಅಧ್ಯಕ್ಷ ರಂಗನಗೌಡ ಗೋರೆಬಾಳ್, ಸ್ತ್ರೀ ಶಕ್ತಿ ತಾಲೂಕಾ ಘಟಕ ಅಧ್ಯಕ್ಷೆ ಶ್ರೀದೇವಿ ಶ್ರೀನಿವಾಸ್, ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಇಒ ಚಂದ್ರಶೇಖರ, ಪೌರಾಯುಕ್ತ ಪಾಂಡುರಂಗ ಇಟಗಿ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.